ಎನಿಸುವಂತಹ ಈ ದ್ವಾರಕಾ ನಗರಕ್ಕೆ ಬಲರಾಮನೆಂಬ ಹೆಸರಿಗಿಂತ ಉನ್ನತವಾದ ನಾಯಕತ್ವವನ್ನು ಇನ್ನೊಬ್ಬರು ಕಂಡದ್ದಿಲ್ಲ. ನಾಯಕತ್ವವೆಂದರೆ ಹಾಗೆ ಅಲ್ಲವೇ ಸ್ವಾಮಿ? ಬಹಳ ಕಷ್ಟವಾದ ಕೆಲಸ. ಸಂಘಟನೆಯ ಕೆಲಸವಾದರೂ ಅಷ್ಟೇ ಬಹಳ ಕಠಿಣವಾದ ಕೆಲಸ. ಸಂಘಟನೆ ಮಾಡಿ ಗೊತ್ತಿರುವವರಿಗೆ ಮಾತ್ರ ಅರ್ಥವಾದೀತು ಆ ಮಾತು. ಹೌದು. ಈ ಹರಿದು ಹಂಚಿ ಹೋದ ಯಾದವರನ್ನೆಲ್ಲ ಒಗ್ಗೂಡಿಸಿ ಈ ಒಂದು ದ್ವಾರಕಾವತಿ ಸವೆಸಿದಂತಹ ದಿನಗಳೆಷ್ಟು, ವರ್ಷಗಳೆಷ್ಟು ಇದು ಯಾದವರಾದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ನಾನು ಅಂತ ಅಲ್ಲ, ನನ್ನ ತಮ್ಮನಾದ ಕೃಷ್ಣ ಕೂಡ ನನ್ನ ಈ ನಾಯಕತ್ವದ ಕಾರ್ಯದಲ್ಲಿ ಸಹಭಾಗಿ. ಅಣ್ಣ ತಮ್ಮಂದಿರು ಒಟ್ಟು ಸೇರಿದಾಗ ಸತ್ಯ ಧರ್ಮಗಳೇ ಒಟ್ಟು ಸೇರಿ ರಾಜಕಾರಣವನ್ನು ನಡೆಸುತ್ತಿವೆಯೋ ಎಂಬಂತಹ ಅಭಿಪ್ರಾಯ ಮೂರು ಲೋಕಗಳಲ್ಲಿ ಕೂಡ ಕೇಳಿ ಬರುವುದು. ಹಾಗೆ ನೋಡಿದರೆ ಮನೆಯಲ್ಲಿ ಹಿರಿಯಣ್ಣನಾಗಿ ಹುಟ್ಟುವುದು, ತೋಟದಲ್ಲಿ ದೊಡ್ಡ ಮರವಾಗಿ ಹುಟ್ಟುವುದು ಒಂದೇ ಸ್ವಾಮಿ. ಅತ್ಯಂತ ಹೆಚ್ಚು ಪೆಟ್ಟು ತಿನ್ನುವವರು ನಾವೇ. ಮರಳಿನಿಂದಾದರೂ ಎಣ್ಣೆಯನ್ನು ತೆಗೆಯಬಹುದು, ಮರದಿಂದಲಾದರೂ ಕೂಡ ಬೆಣ್ಣೆಯನ್ನು ತೆಗೆಯಬಹುದು. ಆದ್ರೆ ಈ ಜನರನ್ನು ಒಗ್ಗೂಡಿಸುವ ಮತ್ತು ನಡೆಸಿಕೊಂಡು ಹೋಗುವ ಕೆಲಸ ಮಾತ್ರ ಬಹಳ ಕಷ್ಟ. ಹಾಗೆಂದು ನಮ್ಮ ಅಣ್ಣ ತಮ್ಮಂದಿರಿಬ್ಬರ ಸಹಭಾಗಿತ್ವದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆದುಕೊಂಡಿತ್ತು. ಆದರೆ ಇತ್ತೀಚೆಗೆ ಏನಾಯಿತು ಗೊತ್ತು? ನಾರದರೊಮ್ಮೆ ಹೇಳಿದ್ದೇನು, ಎಲ್ಲವೂ ಚೆನ್ನಾಗಿಯೇ ಇದೆ ಎಂಬ ವೇಳೆಗೆ ನಾರದರು ಬಂದು ಕೊಟ್ಟಂತಹ ಒಂದು ಸುದ್ದಿ ಸುಮ್ಮನೆ